ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಐಫೈ ಸಿನಿಮಾಸ್. ಈ ವಿಡಿಯೋದಲ್ಲಿ ನಾವು 2024ನಲ್ಲಿ ಕನ್ನಡ ಡಬ್ ಆಗಿರೋ ದಿ ಬೆಸ್ಟ್ ಆ್ಯಕ್ಷನ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಜಾನರ್ನಲ್ಲಿ ತುಂಬ ಸಿನಿಮಾಗಳು ಇದ್ದಾವೆ. ಆ ಎಲ್ಲ ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಅವೈಲೇಬಲ್ ಇಲ್ಲ. ಕನ್ನಡ ಡಬ್ ಆಗಿರೋ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 6ನೇ ಸಿನಿಮಾ ಫಾಲ್ ಗಾಯ್. ಇದೊಂದು ಹಾಲಿವುಡ್ ಆಕ್ಷನ್ ಥ್ರಿಲ್ಲರ್ ಮೂವಿ ಆ್ಯಂಡ್ ಸಿನಿಮಾದ ಮೈನ್ ಲೀಡ್ ರೋಲಲ್ಲಿ ರಿಯಾನ್ ಗಾಸ್ಲಿಂಗ್ ಆ್ಯಂಡ್ ಎಮಿಲಿ ಪ್ಲಾಂಟ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಹೈ ಲೆವೆಲ್ಗೆ ಆ್ಯಕ್ಷನ್ ಸೀನ್ಸ್ ಇಲ್ಲ ಅಂದರೂ ಒಂದು ಲೆವೆಲ್ಗೆ ಇರುತ್ತೆ. ರಿಯಾನ್ ಗಾಸ್ಲಿಂಗ್ಗೆ ಹೈಟ್ ಅಂದರೆ ಭಯ, ಆದರೆ ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ 130 ಅಡಿ ಇರೋ ಬಿಲ್ಡಿಂಗಿಂದ ಕೆಳಗೆ ಬೀಳೋದು, ಹಾಗೆ ಕ್ಲೈಮ್ಯಾಕ್ಸ್ನಲ್ಲಿ ಹೆಲಿಕಾಪ್ಟರಿಂದ ಯಾವುದೇ ಸೇಫ್ಟಿ ಇಲ್ಲದೆ ಕೆಳಗೆ ಬೀಳೋ ಸೀನ್, ಇವು ಸಿನಿಮಾದಲ್ಲಿರೋ ಗೂಸ್ ಬಂಪ್ ಮೂಮೆಂಟ್ಸ್. ಆ್ಯಂಡ್ ಸಿನಿಮಾದಲ್ಲಿರೋ ಸ್ಟಂಟ್ ಸ್ವಲ್ಪ ರಿಯಲಿಸ್ಟಿಕ್ ಆಗೇ ಇರುತ್ತೆ. ಆ್ಯಂಡ್ ಸಿನಿಮಾ ಸಿಗೋದು ಜಿಯೋ ಸಿನಿಮಾದಲ್ಲಿ ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲೇ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಡ್ಯೂನ್. ಇದೊಂದು ಹಾಲಿವುಡ್ ಆ್ಯಕ್ಷನ್ ಸಿನಿಮಾ. ಇನ್ನು ಸಿನಿಮಾ 2 ಪಾರ್ಟ್ನಲ್ಲಿ ಅವೈಲೇಬಲ್ ಇದೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಹಾಗೆ ಅವನ ಅಪ್ಪನನ್ನು ಹಾಗೆ ಅವನ ರಾಜ್ಯದಲ್ಲಿರೋ ಎಲ್ಲರನ್ನು ಸಿನಿಮಾದ ಪಾರ್ಟ್ 1ನಲ್ಲಿ ಸಾಯಿಸಿರ್ತಾರೆ. ಈಗ ಬದುಕಿರೋದು ಅವನು ಹಾಗೆ ಅವನ ತಾಯಿ ಮಾತ್ರ. ಈಗ ಇವರಿಬ್ಬರು ಫ್ರೆಮನ್ಗಳು ಎಂಬ ಗ್ರೂಪ್ಗೆ ಸೇರ್ಕೊಂಡಿರ್ತಾರೆ. ಈಗ ಇವನು ತನ್ನ ರಾಜ್ಯವನ್ನು ಹಾಗೆ ತಂದೆಯನ್ನು ಸಾಯಿಸಿದವರ ವಿರುದ್ಧ ಹೇಗೆ ರಿವೆಂಜ್ ತಗೊಂತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದ ಸ್ಟೋರಿ ಸ್ವಲ್ಪ ಸ್ಲೋ ಆಗಿ ಡ್ರಾಮಾ ರೀತಿ ಇರುತ್ತೆ, ಆದರೆ ವಿಜುವಲ್ಸ್ ಆಗಿ ಆ್ಯಕ್ಷನ್ ಸೀನ್ಸ್ ಮಾತ್ರ ಟಾಪ್ ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಸಿನಿಮಾ ಜಿಯೋ ಸಿನಿಮಾದಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಮಹಾರಾಜ. ಇದೊಂದು ತಮಿಳ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದ ಮೇನ್ ಲೀಡರಲ್ಲಿ ವಿಜಯ್ ಸೇತುಪತಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ನಿಮ್ಮಲ್ಲಿ ಆಲ್ಮೋಸ್ಟ್ ಈ ಸಿನಿಮಾನ ನೋಡಿಯೇ ಇಡ್ತೀರಾ, ಆದರೆ ಹೇಳೋದು ನನ್ನ ಕರ್ತವ್ಯ, ಹೇಳ್ತಿದ್ದೀನಿ. ಇನ್ನು ಇದರ ಒಂದೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಮಹಾರಾಜ ಇವನೊಬ್ಬ ಚೌರಿಕನಾಗಿರ್ತಾನೆ. ಇವನಿಗೆ ಒಬ್ಬಳು ಮಗಳು ಕೂಡ ಇರ್ತಾಳೆ. ಹಾಗೆ ಒಂದು ದಿನ ಅವನ ಮನೆಯಲ್ಲಿ ಕಳ್ಳತನವಾಗುತ್ತೆ. ಆಗ ಮನೆಯಲ್ಲಿ ಇದ್ದ ಲಕ್ಷ್ಮಿ ಕಾಣೆ ಆಗ್ತಾಳೆ. ಕಳ್ಳತನದಿಂದ ಲಕ್ಷ್ಮಿ ಕಾಣೆ ಆಗ್ತಾಳೆ. ನಿಜವಾಗಿಯೂ ಯಾರಿದು ಲಕ್ಷ್ಮಿ? ಈ ಲಕ್ಷ್ಮಿಯಿಂದ ಹೀರೋ ಕತೆ ಏನು? ಹಾಗೆ ಇಲ್ಲಿಂದ ಹೀರೋ ಲಕ್ಷ್ಮಿನ ಹೇಗೆ ಹುಡುಕ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾ ಸಿಗೋದು ನೆಟ್ಫ್ಲಿಕ್ಸ್ನಲ್ಲಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ಫಿರೋಸಾ ಎ ಮ್ಯಾಡ್ ಮ್ಯಾಕ್ಸ್ ಸಾಗಾ. ಇದೊಂದು ಹಾಲಿವುಡ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಇದು ಮ್ಯಾಡ್ ಮ್ಯಾಕ್ಸ್ ಮೂವಿಯ ಪ್ರಿಕ್ವಲ್ ಸಿನಿಮಾವಾಗಿದೆ. ಡೆಮೋಂಟೆಸ್ ಗ್ಯಾಂಗ್ನವರು ಫಿರೋಸನ ಬಲವಂತದಿಂದ ಕರೆದುಕೊಂಡು ಹೋಗ್ತಾರೆ. ಆಗ ಫಿರೋಸನ ತಾಯಿ ಫಿರೋಸಳನ್ನು ಕಾಪಾಡೋಕೆ ಅಂತ ಬಂದಾಗ, ಡೆಮೋಂಟೆಸ್ ಫಿರೋಸಳ ಕಣ್ಣ ಮುಂದೆನೇ ಅವಳ ತಾಯಿಯನ್ನು ಸಾಯಿಸುತ್ತಾನೆ. ನಂತರ ಫಿರೋಸ ಡೆಮೋಂಟೆಸ್ ವಿರುದ್ಧ ಹೇಗೆ ರಿವೆಂಜ್ ತಗೊಳ್ತಾಳೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಜಿಯೋ ಸಿನಿಮಾದಲ್ಲಿ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಕಿಲ್. ಇದೊಂದು ಹಿಂದಿ ಸಿನಿಮಾ. ಇನ್ನು ಸಿನಿಮಾ ಕಂಪ್ಲೀಟ್ ಆಗಿ ಫುಲ್ ಆ್ಯಂಡ್ ಫುಲ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿರುತ್ತೆ. ಇದು ಹಾಲಿವುಡ್ನ ಜಾನ್ ವಿಕ್ ಮೂವಿ ರೇಂಜ್ಗೆ ಇರುತ್ತೆ ಅಂತೀನಿ ಆ್ಯಕ್ಷನ್ ವೈಸಲ್ಲಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಡೆಲ್ಲಿಗೆ ಒಂದು ಟ್ರೈನ್ ಹೊರಟಿರುತ್ತೆ. ಅದರಲ್ಲಿ ನಾರ್ಮಲ್ ಜನರ ಜೊತೆ 2 ಆರ್ಮಿ ಆಫೀಸರ್ಸ್ ಇರ್ತಾರೆ. ಹಾಗೆ 40 ಜನ ಡಕಾಯಿತರು ಕೂಡ ಟ್ರೈನನ್ನು ಲೂಟಿ ಮಾಡೋಕೆ ಅಂತ ಬಂದಿರ್ತಾರೆ. ಹೀಗೆ ಟ್ರೈನನ್ನು ಲೂಟಿ ಮಾಡುವಾಗ ಏನನ್ನೆಲ್ಲ ಆಗುತ್ತೆ, ಯಾರು ಯಾರನ್ನೆಲ್ಲ ಕಿಲ್ ಮಾಡ್ತಾರೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಸಿಗೋದಿಲ್ಲ, ಓನ್ಲಿ ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಅವೈಲೇಬಲ್ ಇದೆ ಇನ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಮಾರ್ಕೋ. ಇದೊಂದು ಮಲಯಾಳಂ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಮಾರ್ಕೋ ಒಂದು ರಿಚ್ ಫ್ಯಾಮಿಲಿಗೆ ದತ್ತು ಪುತ್ರನಾಗಿರ್ತಾನೆ. ಇವನು ಆ ಫ್ಯಾಮಿಲಿಯಿಂದ ದೂರನೇ ಬೆಳೀತಾ ಇರ್ತಾನೆ. ಆದರೂ ಇವನು ಆ ಫ್ಯಾಮಿಲಿಯಲ್ಲಿ ಒಬ್ಬನಾಗಿರ್ತಾನೆ. ಆ ಫ್ಯಾಮಿಲಿಯಲ್ಲಿರೋ ಎಲ್ಲರಿಗಿಂತ ಮಾರ್ಕೋ ತುಂಬ ವೈಲೆಂಟ್ ಆಗಿರ್ತಾನೆ, ಅಷ್ಟೇ ಟೆರರ್ ಆಗಿರ್ತಾನೆ. ಹೀಗೆ ಒಂದು ದಿನ ಮಾರ್ಕೋನ ತಮ್ಮನ ಕೊಲೆಯಾಗಿದೆ ಅಂತ ಮಾರ್ಕೋಗೆ ತಿಳಿಯುತ್ತೆ. ಅದಕ್ಕೆ ಮಾರ್ಕೋ ಹೇಗೆ ರಿಯಾಕ್ಟ್ ಆದ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ಹೆವಿ ವೈಲೆನ್ಸ್ ಇರುತ್ತೆ, ಫ್ಯಾಮಿಲಿ ಜೊತೆ ನೋಡೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಸಿನಿಮಾ ಸದ್ಯಕ್ಕೆ ಯಾವುದೇ OTTಯಲ್ಲಿ ಅವೈಲೇಬಲ್ ಇಲ್ಲ. ಇನ್ನು ಸಿನಿಮಾ ಥಿಯೇಟರ್ನಲ್ಲೇ ರನ್ ಆಗ್ತಿದೆ. ಸೊ ಇದು ಫ್ರೆಂಡ್ಸ್ 2024ರಲ್ಲಿ ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ ಥ್ರಿಲ್ಲರ್ಸ್ ಮೂವೀಸ್. ನಿಮ್ಮ ಫೇವ್ರೆಟ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.